ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ಪ್ರೋಮೋದಲ್ಲಿ ಧ್ರುವಂತ್ ಅವರು ತುಂಬಾ ಒಂದು ಫೇವರಿಸಮ್ ಅಲ್ಲ, ಅದಕ್ಕಿಂತ ಇದ್ರ ಹಾಗೆ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ನಿನ್ನೆ ಎಪಿಸೋಡಲ್ಲಿ ಗಿಲ್ಲಿ ಅವರು ಕರೆಕ್ಟಾಗಿ ಡಿಸಿಷನ್ ತಗೊಂಡಿದ್ದಾರೆ ಆ್ಯಂಡ್ ಅಶ್ವಿನಿ ಗೌಡರು ತುಂಬಾ ಒಂದು ಧ್ರುವಂತ್ ಅವರಿಗೆ ಸಪೋರ್ಟ್ ಆಗಿ ಮಾತಾಡ್ತಿದ್ರು ಆ್ಯಂಡ್ ಫೈನಲಿ ಗಿಲ್ಲಿಯವರು ಹೇಳಿದಾಗೆ ಆಯಿತು ಅಂತ ಹೇಳ್ಬೋದು. ಆ್ಯಂಡ್ ಇವತ್ತಿನ ಎಪಿಸೋಡಲ್ಲಿ ಗಿಲ್ಲಿ ಅವರು ಔಟ್ ಆಗಬೇಕು ಅಂತ ತುಂಬಾ ಒಂದು ಪ್ಲ್ಯಾನ್ ಮಾಡ್ತಿದ್ದಾರೆ, ಪ್ಲಾನ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಈಗ ನಾನು ಹೇಳ್ತಿದ್ದೀನಿ ಅಂದರೆ ರಾಶಿಕಾ ಆ್ಯಂಡ್ ಗಿಲ್ಲಿ ಅವರೊಂದು ಟೀಮ್, ಅಶ್ವಿನಿ ಆ್ಯಂಡ್ ಧನುಷ್ ಅವರೊಂದು ಟೀಮ್, ಇವರಿಬ್ಬರಲ್ಲಿ ಒಂದು ಕಾಂಪಿಟೇಷನ್ ಥರ ನಡೀತಿದೆ ಆಯಿತಾ. ಇದರಲ್ಲಿ ಈಗ ವಿನ್ ಆಗೋದು ಯಾರು ಅಂತ ಈಗ ಕ್ವಶನ್ ಮಾರ್ಕ್ ಆಗಿದೆ. ಯಾಕಂದರೆ ತುಂಬಾ ಇವರು 10 ಸೆಕೆಂಡ್ಸ್ ಪಾಸ್ ಹಾಗೆ ಹೀಗೆ ಧ್ರುವಂತ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಈಗ ಇನ್ನು ನಾವು ಪ್ರೋಮೋ ನೋಡಿದ ಮೇಲೆ ಡಿಸೈಡ್ ಮಾಡಬೇಕು. ಬಟ್ ಈಗ ಎಲ್ಲರೂ ಕೂಡ ನಾನು ನೋಡೋ ಪ್ರಕಾರ ಎಲ್ಲರೂ ಕೂಡ ಸ್ಪಂದನ ಅವರನ್ನು ಅಷ್ಟು ತುಂಬಾ ಒಂದು ನೆಗೆಟಿವ್ ಆಗಿ ಮಾತಾಡ್ತಿದ್ರು. ಬಟ್ ಇವತ್ತಿನ ಈ ಒಂದು ಎಪಿಸೋಡಲ್ಲ, ಈಗ ಎಲ್ಲರೂ ಕೂಡ ಸ್ಪಂದನ ಅವರಿಗೆ ಓಟ್ ಹಾಕ್ತಿದ್ದಾರೆ. ರೀಸನ್ ಇಷ್ಟೇ, ಧ್ರುವಂತ್ ಅವರು ಹೊರಗೆ ಬರಬೇಕು ಅಂತ ನಮ್ಮ ಗಿಲ್ಲಿ ಅವರ ಫ್ಯಾನ್ಸ್ ಯಾರಿದ್ದಾರೆ ಅವರ ಒಂದು ಪ್ಲ್ಯಾನ್ ಅಂತ ಹೇಳ್ಬೋದು. ಆ್ಯಂಡ್ ಹಾಗಾಗಿ ಧ್ರುವಂತ್ ಅವರಿಗೆ ಈಗ ಓಟ್ ಸ್ವಲ್ಪ ಕಡಿಮೆ ಬೀಳ್ತಿದೆ, ಸ್ಪಂದನ ಅವರಿಗೆ ಜಾಸ್ತಿ ಬೀಳ್ತಿದೆ. ಯಾಕಂದರೆ ಸ್ಪಂದನ ಅವರು ಸೇವ್ ಮಾಡ್ತಿದ್ದಾರೆ. ರೀಸನ್ ಧ್ರುವಂತ್ ಅವರು ಹೊರಗೆ ಬಂದರೆ ಅಶ್ವಿನಿ ಗೌಡ ಅವರು ಸರಿ ಆಗ್ತಾರೆ ಅಂತ. ವಿಲ್ ಸಿ ಹೇಗಿರ್ತದೆ ಅಂತ. ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ನೋಡೋಕೆ, ನೀವು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಅಂತ ನಾನು ನೆನೆಸ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕೊಂಡು ಬಾಯ್. ಸಬ್ಸ್ಕ್ರೈಬ್ ಮಾಡಿ ಹೇಳಿ. ಲವ್ ಯು ಆಲ್, ಹ್ಯಾಪಿ ನ್ಯೂ ಇಯರ್. ಪಲ್ಲೇಶು